ಇಲ್ಲಿ ಯಾವುದರ ಒಂದು ಬ್ರೌಸರ್ ಓಪನ್ ಮಾಡಿ ಸ್ಪೇಸ್ ಕೊಡದೇ ಎಡುಕನ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ SSLC PUC ಮತ್ತು KSEB ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ 5th 8th ಎಲ್ಲ ನೋಟ್ಸು ಕೂಡ ಪಡ್ಕೋತೀರಾ, ಮಾಡೋ ಪೇಪರ್ಸ್ ಕೂಡ ಇರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ನಾಳೆ ಏನಾದರೂ ಎಕ್ಸಾಮ್ ಇರುತ್ತಾ ಅಂತ, ಮತ್ತು ಕೆಲವು ಕಮೆಂಟ್ಸ್ ಕೂಡ ಬರ್ತಿದೆ ನಮಗೆ ಸ್ಕೂಲಲ್ಲಿ ನಾಳೆ ಎಕ್ಸಾಮ್ ಇದೆ ಅಂತ ಹೇಳಿದ್ದಾರೆ ಅಂತ. ಲೇಟೆಸ್ಟಾಗಿ ಏನೇನು ಹೊಸ ಅಪ್ಡೇಟ್ ಇದೆ ಅಂತಲೂ ಕೂಡ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋಕ್ಕೆ ಟ್ರೈ ಮಾಡಿ. ಜಸ್ಟ್ 2 minutes ಇರುತ್ತೆ ವಿಡಿಯೋ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ನೀಡೋ ಒಂದೊಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ಏನೇನು ಆಗ್ತಿದೆ, ಹೈಕೋರ್ಟಲ್ಲೇ ಕೇಸಸ್ ಏನೇನು ಜಡ್ಜ್ಮೆಂಟ್ಗಳು ಬರ್ತಿದೆ ಪ್ರತಿನಿತ್ಯನೂ ಕೂಡ ಅದ್ರ ಬಗ್ಗೆ ನಿಮಗೆ ಡೈಲಿ ಕೂಡ ಅಪ್ಡೇಟ್ನ ನೀಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ಅಪ್ಡೇಟ್ನ ನಿಮ್ಗೆ ಎಲ್ಲನೂ ಕೂಡ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಸ್ಕ್ರೀನ್ಶಾಟು ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವೀಡಿಯೋನೂ ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಮತ್ತು ಇಲ್ಲಿ ಸಾಕಷ್ಟು ಜನ ಕಾಮನಾಗಿ ಕೇಳ್ತಾ ಇರೋ ಪ್ರಶ್ನೆ ಒಂದೇ ಒಂದು, ನಾಳೆ ಏನಾದರೂ ಎಕ್ಸಾಮ್ ಇದೆಯಾ, ಪಬ್ಲಿಕ್ ಪರೀಕ್ಷೆ ಇದೆಯಾ ಅಂತ 5th 8th 9th. ಯಾಕೆಂದರೆ ಕೆಲವು ಕಮೆಂಟ್ಸ್ ಆ ರೀತಿ ಬರ್ತಿದೆ. ನೀವು ನೋಡ್ಬೋದು ಪ್ರೀವಿಯಸ್ ವೀಡಿಯೋಗಳಲ್ಲಿ ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಮ್ ಇದೆಯಾ ಇಲ್ವಾ ಅಂತ ಕನ್ಫ್ಯೂಷನ್ ಇದ್ದಾರೆ ಎಷ್ಟೊಂದು ಜನ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಕೊಡೋದಾದರೆ ಇಲ್ಲಿ ನಿಮ್ಗೆ ಆಗಲೇ ಹೇಳಿದ್ದೀನಿ, ಲಾಸ್ಟ್ ವೀಡಿಯೋದಲ್ಲಿ ನೆನ್ನೆ ಅಪ್ಡೇಟು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಕೇಸ್ ಏನಾಗಿದೆ ಎಲ್ಲನೂ ಕೂಡ. ಇಲ್ಲಿ ನಿಮಗೆ ಹೈಕೋರ್ಟಲ್ಲಿ ಏನು ಕೇಸ್ ಇತ್ತಲ್ಲ ಅಲ್ಲಿ ಇನ್ನೂ ಫೈನಲ್ ಜಜ್ಮೆಂಟ್ ಬಂದೇ ಇಲ್ಲ. ಎಕ್ಸಾಮ್ ನಡೆಸಬೇಕಾ ನಡೆಸಬಾರ್ದು ಅದ್ರ ಬಗ್ಗೆ ಯಾವುದೇ ಥರದ ಅಲ್ಲಿ ಏನು ಡಿಸಿಷನ್ ಕೂಡ ತಿಳಿಸಿಲ್ಲ. ಇಲ್ಲಿ ಕೇಸ್ ಏನಿತ್ತಲ್ಲ ಅದನ್ನ ಪೋಸ್ಟ್ಪೋನ್ ಮಾಡಿದ್ರೆ ಇಲ್ಲಿ ಏನು ಕೂಡ ಜಜ್ಮೆಂಟ್ ಕೊಡೋಕ್ಕಾಗಲ್ಲ. ನೀವು ಕೊಡ್ತಾರ ಆರ್ಗ್ಯುಮೆಂಟ್ಸ್ಗೆ ಏನು ಕೂಡ ಡಿಸಿಷನ್ ತೊಗೊಳಕ್ಕಾಗಲ್ಲ. 18ನೇ ತಾರೀಕು ಬನ್ನಿ ಅಂದ್ಬಿಟ್ಟು ಕಳಿಸಿದ್ದಾರೆ. ಇವಾಗ 18ನೇ ತಾರೀಕು ಅಂದರೆ ನಾಳೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಾಳೆ ಎಷ್ಟು ಗಂಟೆಗೆ ಹಿಯರಿಂಗ್ ಇದೆ ಅದ್ರ ಬಗ್ಗೆ ಏನೋ ಇನ್ನೂ ಸದ್ಯಕ್ಕೆ ಅಪ್ಡೇಟ್ನ ಕೊಟ್ಟಿಲ್ಲ. ಒಟ್ಟಿನಲ್ಲಿ ನಾಳೆ ನಿಮಗೆ ಏನಾಗುತ್ತೆ ಎಲ್ಲ ಕೂಡ ನಿಮಗೆ ಸಂಜೆನೇ ಗೊತ್ತಾಗೋದು. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಮತ್ತು ನಿಮಗೆ ನಾಳೆ ಏನಾದರೂ ಪಬ್ಲಿಕ್ ಎಕ್ಸಾಮ್ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ಒಂದು ಸಿಂಗಲ್ ವರ್ಡ್ ಆನ್ಸರ್ ಬಂದ್ಬಿಟ್ಟು ಇಲ್ಲ ಅಂತ. ಯಾಕೆಂದರೆ ನಿಮಗೆ ಎಲ್ಲಿಯೇ ಬೇರೆ ಕಡೆ ನೀವೇನಾದರೂ ಇನ್ಫಾರ್ಮೇಷನ್ ತೊಗೊಂಡು ಎಕ್ಸಾಮ್ ಇದೆ ಅಂತ ಅಂದ್ಕೊಂಡ್ರೆ ಅದು ನಿಮಗೆ ಫಾಲ್ಸ್ ಇನ್ಫಾರ್ಮೇಷನ್ ಆಗಿರುತ್ತೆ, ತಪ್ಪು ಮಾಹಿತಿ ಆಗಿರುತ್ತೆ. ನಾಳೆ ನಿಮಗೆ ಯಾವುದೇ ಥರದ ಪಬ್ಲಿಕ್ ಪರೀಕ್ಷೆ ಇರಲ್ಲ. 5th ಆಗಿರಲಿ 8th ಆಗಿರಲಿ 9th ಆಗಿರಲಿ ನಿಮಗೆ ಇಲ್ಲಿ ಹೈಕೋರ್ಟಲ್ಲಿ ಡಿಸಿಷನ್ ಬರಬೇಕು. ಅದು ಕೂಡ ಫೈನಲ್ ಡಿಸಿಷನ್. ಇವಾಗ ಜಸ್ಟ್ ಹಿಯರಿಂಗ್ ಆಗ್ತಿದೆ, ಮುಂದಕ್ಕೆ ಪೋಸ್ಟ್ಪೋನ್ ಆಗ್ತಿದೆ. ಫೈನಲ್ ಹಿಯರಿಂಗ್ ಬಂದಮೇಲೆ ಜಜ್ಮೆಂಟ್ ಬಂದಮೇಲೆ ನಿಮಗೆ ಎಕ್ಸಾಮು ನಡೆಯೋಲ್ಲ ನಿಮ್ಗೆ ಗೊತ್ತಾಗುತ್ತೋ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಒಟ್ಟಿನಲ್ಲಿ ಮಾರ್ಚ್ 30ನೇ ತಾರೀಕು ಅಷ್ಟಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಎಕ್ಸಾಮ್ ಅಂತೂ ಡೆಫಿನೆಟ್ಲಿ ಮಾಡಿ ಮುಗಿಸ್ತಾರೆ. ಕೋರ್ಟ್ ಕೇಸ್ ಎಲ್ಲ ಕೂಡ ಮುಗ್ದಿರುತ್ತೆ. ಅಕಾಡೆಮಿಕ್ ಏನು ಮುಂದಕ್ಕೆ ಹೋಗಲ್ಲ, ನಿಮಗೆ ಏನು ತಲೆ ಕೆಡಿಸ್ಕೊಬಿಡಿ ಅದ್ರ ಬಗ್ಗೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.